ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಸಂಡೇ ವ್ಲಾಗ್. ಈವ್ನಿಂಗ್ ಆಗಿತ್ತು, ಡ್ಯೂಟಿಯಿಂದ ಬಂದಿದ್ದು. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಣ ಅಂತ ಮಲಗಿ, ಇವಾಗ ಎದ್ದು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇದನ್ನೆಲ್ಲ ತಲೆ ಕಟ್ಕೊಂಡು ಮಕ್ಳುಗಳು ಮಾತ್ರ ಮಾತಾಡಿಕೊಂಡು ಹಾಫ್ ಡೇ ಈ ಥರ ಡ್ಯೂಟಿ ಬೇಗ ಮುಗಿಸ್ಕೊಂಡು ಬಂದು ಅಡುಗೆ ಮಾಡೋದು ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಳು ನನ್ನ ದೊಡ್ಡ ಮಗಳು, ಇದು ನಮ್ಮ ಮನೆ ಪುಟ್ಟ ನಾಯಿ ಮರಿ. ಇವಳು ಚಿಕ್ಕ ಮಗಳು. ಆಲ್ರೆಡಿ ನಾನು ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಹಾಗೆ ನನ್ನದೊಂದು ವಿಡಿಯೋ ಮಾಡಮ್ಮ ಅಂತ ಹೇಳಿದರು. ಅವರಿಬ್ಬರದೊಂದು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಂದ ಕಿಚನಿಗೆ ಬಂದೆ. ಹಸ್ಬೆಂಡ್ ಒಂದು ಹಾಫ್ ಕೆಜಿ ಚಿಕನ್ ತೊಗೊಂಬಂದಿದ್ರು. ಅದನ್ನ ಸ್ವಲ್ಪ ರೋಸ್ಟ್ ಮಾಡು ಅಂತ ಹೇಳಿದರು. ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೆ ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ, ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ, ಒಂದು ಅರ್ಧ ನಿಂಬೆಹಣ್ಣು, ಹಾಫ್ ಕೆಜಿ ಚಿಕನ್ನು, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು 10 ಸೆಕೆಂಡ್ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಏನೋ ತಗೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ನೋಡಿ, ಅದನ್ನು ಹಾಕ್ಕೊಂಡು ಒಂದು 10 ಸೆಕೆಂಡ್ ಆದಮೇಲೆ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ವ ಅದನ್ನು ಹಾಕೊಂಬಿಟ್ಟು ನೀಟಾಗಿ ಅದನ್ನು ಬಾಡಿಸ್ಕೊಬೇಕು. ಫ್ರೈ ಆದಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕೊಂಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಕೊಡಬೇಕು. ಅದಕ್ಕೆ ಒಂದು ಟೊಮೊಟೊ ತೊಗೊಂಡಿರ್ತೀವಲ್ವ ಅದೊಂದು ಟೊಮೊಟೊ ಹಾಕೊಂಬಿಟ್ಟು ಒಂದು ಮಿಕ್ಸ್ ಕೊಟ್ಟಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು, ಸ್ವಲ್ಪ ನಮ್ಮಲ್ಲಿ ಖಾರ ಜಾಸ್ತಿ ತಿಂತಾರೆ, ಅದು ಯಾವ ಥರ ಅನುಗುಣವಾಗಿ ನೀವು ಹಾಕೊಂಡು ಸಲ ಟ್ರೈ ಮಾಡಿ. ಅದಾದಮೇಲೆ ಒಂದು ರೋಸ್ಟು ಆದಮೇಲೆ ನಾವು ಹಾಫ್ ಕೆಜಿ ಚಿಕನ್ ತೊಗೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹರಳುಪ್ಪು ಹಾಕೊಂಬಿಟ್ಟು ಮಿಕ್ಸ್ ಕೊಡಬೇಕು. ಅದಕ್ಕೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋವರೆಗೂ ವೆಯ್ಟ್ ಮಾಡಬೇಕು. ಒಂದು ಸಲ ಮಾಡಿ ಫ್ರೆಂಡ್, ಇದು ರೈಸಿಗೆ ಚಪಾತಿಗೆ ತುಂಬ ಚೆನ್ನಾಗಿ ಬಂದಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ ನೋಡಿ. ಒಂದು 10 ಸೆಕೆಂಡ್ ಆದಮೇಲೆ ಮಿಕ್ಸ್ ಕೊಟ್ಟಾದಮೇಲೆ ಆಮೇಲೆ ನೀರು ಚೆನ್ನಾಗಿ ಬಿಟ್ಟಿರುತ್ತೆ. ಆಮೇಲೆ ನಾವು ಅದೇನು ತೊಗೊಂಡಿರ್ತೀವಿ, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಅದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಒಂದು ರೋಸ್ಟ್ ಮಿಕ್ಸ್ ಕೊಟ್ಟರೆ ಚಿಕನ್ ಗ್ರೇವಿ ರೆಡಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್, ಬಾಯ್.